ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಆಗಸ್ಟ್ 5-6ರಂದು 9ನೇ ವರ್ಷದ ಸುವಾರ್ತೆ ಸೇವೆಯ ಭವ್ಯ ಮಹಾಸಭೆ. ಹಣದ ಕಿರಿಕಿಗೆ ಮಹಿಳೆಯ ಬೆನ್ನಿಗೆ ಚಾಕು ಇರಿತ ಆರೋಪಿ ಪರಾರಿ. ಡ್ರಗ್ಸ್ ಬೇಡ ಬ್ರೋ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಕಾವೇರಿ ನೀರಿಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ, ಹಲವರು ಪೊಲೀಸ್ ವಶಕ್ಕೆ. ಸುದ್ದಿಯ ವಿವರಗಳು. ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಬೀದರ್ ವತಿಯಿಂದ 9ನೇ ವರ್ಷದ ಸುವಾರ್ತೆ ಸೇವೆಯ ವಾರ್ಷಿಕೋತ್ಸವದ ಅಂಗವಾಗಿ ಆಗಸ್ಟ್ 5 ಮತ್ತು 6, 2026ರಂದು 2 ದಿನಗಳ ಭವ್ಯ ಪ್ರಾರ್ಥನಾ ಮಹಾಸಭೆಯನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಬೀದರ್ ನಗರದ ಹೈದರಾಬಾದ್ ರಸ್ತೆಯ ಬಿದ್ರೆ ಸರ್ಕಲ್ ಸಮೀಪದ ಪಟೇಲ್ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದೆ. ಈ ಮಹಾಸಭೆಯ ಕುರಿತು ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಮಲ್ ನಗರ್, ಔರಾದ್ ಹಾಗೂ ಭಾಲ್ಕಿ ತಾಲೂಕುಗಳ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಆಹ್ವಾನ ಪತ್ರಿಕೆ ಹಾಗೂ ಪೋಸ್ಟರ್ಗಳನ್ನು ವಿತರಿಸಲಾಯಿತು. ವಿವಿಧ ಸಭೆಗಳ ಪಾಸ್ಟರ್ಗಳು ಮತ್ತು ವಿಶ್ವಾಸಿಗಳನ್ನು ವೈಯಕ್ತಿಕವಾಗಿ ಆಹ್ವಾನಿಸಿ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಮಲ್ ನಗರದ ಪಾಸ್ಟರ್ ಶೇಖರ್, ದೇವರ ಕೃಪೆ ಮತ್ತು ಆತ್ಮೀಯ ಆಶೀರ್ವಾದವನ್ನು ಅನುಭವಿಸುವ ಅಪರೂಪದ ಅವಕಾಶ ಈ ಪ್ರಾರ್ಥನಾ ಮಹಾಸಭೆಯಾಗಿದೆ. ಪ್ರಸಿದ್ಧ ದೇವರ ಸೇವಕರಾದ ಡಾಕ್ಟರ್ ಮನೋಜ್ ಪೌಲ್ ಸೇರಿದಂತೆ ಹಲವರು ಅಭಿಷಕ್ತ ದೇವರ ಸೇವಕರು ಭಾಗವಹಿಸಲಿದ್ದು, ಕಮಲ್ ನಗರ್ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಂಜಾಬ್ನ ಅತಿಥಿ ವಕ್ತಾರೆ ಸಿಸ್ಟರ್ ಕಾಂಚನಾ, ಅತಿಥಿ ವಕ್ತಾರೆ ಮೋನಿಕಾ, ಪಾಸ್ಟರ್ ಆಶೀಶ್ ಹಾಗೂ ಅಪೋಸ್ತಲ ಅಭಿಜಿತ್ ಸೇರಿದಂತೆ ಹಲವು ದೇವರ ಸೇವಕರು ದೇವರ ವಾಕ್ಯವನ್ನು ಸಾರಲಿದ್ದಾರೆ. 2 ದಿನಗಳ ಕಾಲ ಆರಾಧನೆ, ಸ್ತುತಿ, ಸಾಕ್ಷಿಗಳು ಹಾಗೂ ವಿಶೇಷ ಪ್ರಾರ್ಥನೆಗಳು ನಡೆಯಲಿದ್ದು, ವಿಶ್ವಾಸಿಗಳ ಆತ್ಮೀಯ ಬೆಳವಣಿಗೆಗೆ ಈ ಮಹಾಸಭೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಭಾಲ್ಕಿ ಪಾಸ್ಟರ್ ರಾಜ್ಕುಮಾರ್ ಮಾತನಾಡಿ, ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಆಯೋಜಿಸಿರುವ ಈ ವಾರ್ಷಿಕೋತ್ಸವವು ದೇವರ ಮಹಿಮೆಯನ್ನು ಸಾರುವ ವಿಶೇಷ ಆಧ್ಯಾತ್ಮಿಕ ಸಮಾವೇಶವಾಗಿದೆ. ಎಲ್ಲಾ ಚರ್ಚ್ಗಳ ಸೇವಕರು, ವಿಶ್ವಾಸಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಈ ಅಮೂಲ್ಯ ಅವಕಾಶವನ್ನು ಯಾರು ಕಳೆದುಕೊಳ್ಳಬಾರದು ಎಂದು ಮನವಿ ಮಾಡಿದರು. ಆಯೋಜಕರು ನೀಡಿದ ಮಾಹಿತಿಯಂತೆ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ದೇವರ ಸೇವಕರು ಸುವಾರ್ತೆ ಸಂದೇಶ ಸಾರಲಿದ್ದು, ಸಾವಿರಾರು ವಿಶ್ವಾಸಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. 2 ದಿನಗಳ ಈ ಮಹಾಸಭೆಯಲ್ಲಿ ದೇವರ ಸನ್ನಿಧಿಯನ್ನು ಅನುಭವಿಸಲು, ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲು ಹಾಗೂ ಆತ್ಮೀಯ ಬಲವನ್ನು ಹೊಂದಲು ಜಿಲ್ಲಾದ್ಯಂತದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಲಾಗಿದೆ. ಪ್ರಾರ್ಥನೆ ವಿಶ್ವಾಸಕ್ಕೆ ಬಲ ನೀಡುತ್ತದೆ, ದೇವರ ಕೃಪೆ ಜೀವನದಲ್ಲಿ ಹೊಸ ನಿರೀಕ್ಷೆ ಮತ್ತು ಶಾಂತಿಯನ್ನು ತುಂಬುತ್ತದೆ ಎಂಬ ಸಂದೇಶದೊಂದಿಗೆ ಆಯೋಜಕರು ಎಲ್ಲರಿಗೂ ಮುಕ್ತ ಆಹ್ವಾನ ನೀಡಿದ್ದಾರೆ. मैं कमल नगर में रहकर मैं सेवा करता हूँ. चर्च का नाम है गुड न्यूज और किंग ऑफ हेवन इंटरनेशनल चर्च बीदर. जो होने वाला मीटिंग अगस्त 5 और 6 तारीख बहुत शानदार मीटिंग होने वाला है. बहुत बढ़िया परमेश्वर का दास लोग इस मीटिंग में आ रहे हैं. तो मेरा कहना ये है, इस कमल नगर तालुका में जो लोग हैं, जो पास्टर लोग हैं, जो विश्वासी लोग हैं या अन्य जाति का भी जो भी लोग हैं, इन लोगों को मैं एक गुड न्यूज देना चाहता हूँ. ये गुड न्यूज ये है, इस बीदर में होने वाला इस मीटिंग के बारे में मैं गुड न्यूज देना चाहता हूँ. परमेश्वर दास डॉक्टर मनोज पौल इस मीटिंग को अरेंजमेंट किए हैं. बहुत बड़ा होने वाले इस मीटिंग में हम लोग जा रहे हैं. तो इस कमल नगर तालुका को मैं ये कहना चाहता हूँ, केवल कमल नगर नहीं है, कमल नगर के आसपास जितने भी खेड़े पड़े गांव हैं, ये आवाज जो भी सुन रहे हैं आप लोग, इस मीटिंग आप मिस मत कीजिए, ताकि इस मीटिंग में अंधे देखेंगे, लंगड़े चलेंगे और परमेश्वर ऐसा बड़े बड़े चमत्कार इस मीटिंग में करेगा. हालेलुया. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಹೆಸರು ಪಾಸ್ಟರ್ ರಾಜ್ಕುಮಾರ್, ಪೇಟೆಜಿ ಚರ್ಚ್ ಭಾಲ್ಕಿ. ನಾನು ಕರ್ತನ ಸೇವೆ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಸಮಯದಲ್ಲಿ ಎಲ್ಲ ಸೇವಕರು ಒಟ್ಟಾಗಿ ನಾವು ಸೇರಿದ್ದೇವೆ. ಕಾರಣ ಅಂದರೆ ಬೀದರ್ನಲ್ಲಿ ನಡೆಯುವಂಥ ಆಗಸ್ಟ್ 5, 6 ನಡೆಯುವಂಥ ಆ ಒಂದು ಉಜ್ವಲ ಕೂಟಕ್ಕಾಗಿ ತಾವೆಲ್ಲರೂ ಬರಬೇಕೆಂಬ ತಮ್ಮಲ್ಲಿ ಕೇಳ್ಕೊತೀನಿ. ವಿಶೇಷವಾಗಿ ಕಿಂಗ್ ಆಫ್ ಹೆವೆನ್ ಮಿನಿಸ್ಟ್ರಿ ವತಿಯಿಂದ ಈ ಒಂದು ಕೂಟವನ್ನು ಆಯೋಜನೆ ಮಾಡಲಾಗಿದೆ. ನಿಜವಾಗಲೂ
ದೈವ ಸೇವಕರು ಪಂಜಾಬ್ನಿಂದ ಅಂಚನ್ ಮಿತ್ತಲ್ ಎಂಬುದಾಗಿ ಸೇವಕರು ಹಾಗೆ ಮೋನಿಕಾ ಬರ್ತಾ ಇದ್ದಾರೆ. ನಿಜವಾಗ್ಲೂ ತಾವೆಲ್ಲರೂ ಈ ಕೂಟಕ್ಕೆ ಬಂದು ಆಸೆ ಹೊಂದಿಕೊಳ್ಳಬೇಕು ತಮ್ಮಲ್ಲಿ ಕೇಳ್ಕೊತೇನೆ. ಹಾಗೆ ವಿಶೇಷವಾಗಿ ಈ ಕೂಟವನ್ನು ಆಯೋಜನೆ ಮಾಡಿರುವಂಥ ಪಾಸ್ಟರ್ ಮನೋಜ್ ಅಯ್ಯನವರು ಇದ್ದಾರೆ. ತುಂಬ ಸಂತೋಷ. ಅದಕ್ಕೆ ತಾವೆಲ್ಲ ಕುಟುಂಬ ಸಮೇತವಾಗಿ ಬಂದು ಆ ಕೂಟದಲ್ಲಿ ಭಾಗಿಯಾಗಿ ದೇವರು ಆಶೀರ್ವಾದ ಹೊಂದಿಕೊಳ್ಳಬೇಕು ಎಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ रिलेटिव्स कोई भी पहचान के रहते हैं ना, आने के लिए बोलो तो बिल्कुल बहुत अच्छा मीटिंग है. बहुत लोग छुटकारा पाते हैं, बहुत लोग सैल्वेशन मीन्स शॉप में रहते हैं लोग, सभी लोगों को तो क्या उस दिन छुटकारा मिलेगा. इसलिए हम रिक्वेस्ट करते हैं आपको, ये बहुत बड़ा मीटिंग है, सब आप आना, पास्टर के साथ आना और सभी लोगों को लेकर आना और प्रेयर करना. ओके, थैंक यू. हमको अच्छे से अगस्त 5-6 मॉर्निंग 10 to 1:30 और शाम को 6 to 10, इसलिए 2 टाइम रहता है. और 5 तारीख को मॉर्निंग पास्टर्स मीटिंग रहता है, सुबह 9 बजे से और 12 बजे तक, और 12 बजे से 3 बजे तक यूथ मीटिंग रहता है, और शाम को पब्लिक मीटिंग 6 to 10. और टाइमिंग और डेट आप सभी लोग इसके लिए प्रेयर करना. बहुत धन्यवाद. थैंक यू सर. ಪ್ರೈಸ್ ದ ಲಾರ್ಡ್. ವಿಶೇಷವಾಗಿ ಅವರ ತಾಲೂಕಿನ ಎಲ್ಲ ಸೇವಕರಿಗೂ ಮತ್ತು ದೇವಜನರಿಗೂ ವಿನಂತಿ ಏನಪ್ಪ ಅಂತಂದರೆ, ರೆವರೆಂಡ್ ಡಾಕ್ಟರ್ ಮನೋಜ್ ಪಾಲ್ ಬೀದರ್ ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ವತಿಯಿಂದ 5-6 ಆಗಸ್ಟ್ ತಿಂಗಳಲ್ಲಿ 2 ದಿನ ಉಜ್ಜೀವನ ಕೂಟ ನಡೀತಾ ಇದೆ. ಹಾಗಾಗಿ ಎಲ್ಲ ಸಭಿಕರು ಮತ್ತು ದೇವ ಸೇವಕರು ಅಲ್ಲಿ ಸೇರಿ ಬರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಜೈ ಕ್ರಿಸ್ತ. ಹಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಉಂಟಾದ ವೈಷಮ್ಯ ಮಹಿಳೆಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಕಾರಣವಾದ ಘಟನೆ ಬೀದರ್ ನಗರದ ಗುಂಪಾ ರಿಂಗ್ ರೋಡ್ ಪ್ರದೇಶದಲ್ಲಿ ನಡೆದಿದೆ. ಶೋಭಾ 45 ಎಂಬ ಮಹಿಳೆಯ ಬೆನ್ನಿಗೆ ದುಷ್ಕರ್ಮಿಯೊಬ್ಬ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ. ಚಾಕು ಬೆನ್ನಿನಲ್ಲಿ ಸಿಲುಕಿದ್ದರೂ ಗಾಯಾಳು ಮಹಿಳೆ ತಕ್ಷಣ ಚಿಕಿತ್ಸೆಗಾಗಿ ಬೀದರ್ದ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರುವುದು ಘಟನೆಗೆ ಗಂಭೀರತೆ ತಂದಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹಣಕಾಸಿನ ವಿಚಾರವಾಗಿ ಉಂಟಾದ ಜಗಳವೇ ಈ ಕೃತ್ಯಕ್ಕೆ ಕಾರಣ ಎನ್ನಲಾಗಿದೆ. ಆರೋಪಿ ಮನೆಗೆ ನುಗ್ಗಿ ಶೋಭಾ ಅವರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಬೆನ್ನಿಗೆ ಚಾಕು ಇರಿದು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಗಾಯಾಳು ಮಹಿಳೆಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಅವರ ಆರೋಗ್ಯದ ಕುರಿತು ವೈದ್ಯರು ನಿಗಾ ವಹಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಪರಾರಿಯಾಗಿರುವ ಆರೋಪಿಯ ಪತ್ತೆಗೆ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಹಲ್ಲೆಗೆ ನಿಖರ ಕಾರಣವೇನು ಎಂಬುದರ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಏನೇನು ಒಬ್ಬ ಪರಿಚಯ ದಿನ ಹೊನ ಸತೀಶ್ ಅಂಬೋ ನೇಳಿಗಿ 3 लाख ರೂಪಾಯಿ ತೊಗೊಂಡಾನ. 3 लाख ರೂಪಾಯಿ ತೊಗೊಂಡು ನಾ ಕೊಡಲ್ಲ ನಾ ಮಾಡಲ್ಲ ಅಂತಂತಂದು ನಾನು ಮಾಡಲ್ಲ ಮಟ್ಟಲ್ಲ ಅಂತಂದು ನಾವೇನು ಮಾಡಿದೆವು, ಮೊನ್ನೆ ಕೇಸ್ ಮಾಡಿದೆವು. ಮನೆಗೆ ಹೋಗಿದ್ದೆವು. ಮನೆಗೆ ಹೋದ್ರೆ ಮನೆ ತನ ಯಾಕೆ ಹೋಗಿರಿ ಅಂತ ಹಂಗೆ ಹಿಂಗೆ ಅಂದನು ಅಂತಂದು ಮತ್ತೆ ಹಿಂದಿ ಸರಿ ಏನು ಮಾಡ್ಕೋತೀರಿ ಮಾಡ್ಕೊ ಹೋಗ್ರಿ ಅಂತಂದ್ರೆ ಮನೆಗೆ ಬಂದೆವು. ಮನೆಗೆ ಬಂದ ಮೇಲೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವನಿಗೆ ಕರೆಸಿದ್ರು. ಸರ್ ಏನು ಮಾತಾಡ್ಯಾರ ಏನಿಲ್ಲ ಗೊತ್ತಿಲ್ಲ, ಹ್ಞೂ ಅಂತಂದು ನಾಳೆಗೆ ಬರ್ರಿ ಅಂತಂದ್ರು. ಮತ್ತು ನಾಳೆಗೆ ನಾವೇನು ಹೋಗಿಲ್ಲ. ಅವನೇ ಫೋನ್ ಹಚ್ಚಿದನು, ಆಂಟಿ ಪೊಲೀಸ್ ಸ್ಟೇಷನ್ ತನಕ ಹೋಗೋದು ಬೇಡ, ಕಾಂಪ್ರಮೈಸ್ ಆಗರಿ, ಏನದ ಏನಿಲ್ಲ ಕಾಂಪ್ರಮೈಸ್ ಮಾಡ್ಕೊಂಬರಿ ಅಂತಂದರು. ಅಂದ್ರು ಭೀ ಮಮ್ಮಿ ಅಂದರು ಬಾಂಡ್ ಪೇಪರ್ ಬಟ ಏನಂತ ಕಾಂಪ್ರಮೈಸ್ ಮಾಡ್ಕೋತೀವಿ, ಬಾಂಡ್ ಪೇಪರ್ ಹಿಂಗೆ ಅಂತಂದು ಬಾಂಡ್ ಪೇಪರ್ ಮೇಲೆ ಬರ್ಕೊಡು, ಕಾಂಪ್ರಮೈಸ್ ಆಗರಿ ಅಂತ ಮಮ್ಮಿ ಅಂದರು. ಮಮ್ಮಿ ಅಂದ್ರೆ ನೀ ರೊಕ್ಕ ಬೇಡ ಏನು ಭೀ ಬೇಡ, ಖಾಲಿ ನನ್ನ ಮಗಳಿಗೆ 1.5 लाख ರೂಪಾಯಿ ಕೊಡು, ಬಾಕಿ ನೀ ಏನು ಭೀ ಮಾಡ್ಕೊ, ಏನು ಭೀ ಇಲ್ಲ, ಆಕಿನ ತಂಟೆಗೆ ನೀ ಬರಬೇಡ, ನಿನ್ನ ತಂಟೆಗೆ ಆಕಿ ಬರೋಳು, ನೀನು ಪಾಳಿ ನೀ ಇರು ಅಂತಂದು ಹೇಳ್ಕಸ್ರು. ಹ್ಞೂ ಅಂತ ಒಪ್ಕೊಂಡು ಹೋಗ್ಯಾನ ಮನೆಗೆ ಹೋಗಿ ಅವ್ರು ಏನೇನು ಕಲಿಸ್ಯಾರೋ ಏನೇನಿಲ್ಲ ಗೊತ್ತಿಲ್ಲ. ಇವತ್ತು ಮುಂಜಾನೆ ಫೋನ್ ಹಚ್ಚಿ ಕೇಸ್ ಮಾಡ್ತೆ, ಹಂಗೆ ಮಾಡ್ತೆ ಹಿಂಗೆ ಮಾಡ್ತೆ ನಾನು ಮಾಡಂದು ನಮ್ಮ ಮಮ್ಮಿ ಹೋದಳು. ನಾನು ಮಾಡ್ದೆ ಪಾರಂದು ಎಲೆಕ್ಷನ್ ಇದು ಏನಂತಾರ ಕಾಸ್ಟ್ ಇನ್ಕಮ್ ಕಡೆದು ಮನೆಗೆ ಹೋದ. ಅವನಿಗೆ ಕರ್ಕೊಂಬರ್ರಂತ ಕರ್ಕೊಂಬರ್ರಂತಂದು ಸಾಳಿಗೆ ಹೋದ. ಸಾಳಿಗೆ ಹೋಗೋಣಕ್ಕೆ ಇವ ಆಟೋ ತೊಗೊಂಡು ಅಂಬಿಡ್ಗ ಸರ್ಕಲ್ ನಿಂತಾನಂತ ಕೂಡಿಸ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾನಂತ. ಹೋದ್ರೆ ನಾನು ಫೋನ್ ಹಚ್ಚಿದಳು, ಇಮಿಡಿಯೇಟ್ಲಿ ಬಾ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರು ಸರಿ ಮಾತೆಲ್ಲ ಆಡ್ಯಾರ ಏನು ಆಡ್ಯಾರ ಗೊತ್ತಿಲ್ಲ. ಓಸ್ ರೊಕ್ಕರ ಕೊಡೋದಾಗಲ್ದು, ಈಗ 40,000 ರೂಪಾಯಿ ಕೊಡ್ತೆ ಅಂತಂದು ಪೇಪರ್ ಮೇಲೆ ಬರ್ಕೊಟ್ಟು ಸಿಗ್ನೇಚರ್ ಎಲ್ಲ ಮಾಡ್ಯಾನ. ಸರ್ ಅಂದ್ರೆ SP ಸರ್, ಅವ್ರ ತಂಟೆಗೆ ನೀವು ಬರಬಾರ್ದು, ನಿಮ್ಮ ತಂಟೆಗೆ ಅವ್ರು ಹೋಗ್ಬಾರ್ದು, ಇದೇನದ ಇಲ್ಲಿಗೆ ಮುಚ್ಕೋರು ಅಂತಂದರು. ಅಂದ್ರೆ ಆಯ್ತು 40,000 ಅಂದ್ರೆ ಭೀ 40,000 ನಮ್ಮ ಹಣೆ ಬರೋ ಒಯ್ಯೆಲ್ಲ ತಿಂದು ಆಯ್ತು ಅಲ್ಲಿಗೆ ಕ್ಲೋಸ್ ಮಾಡ್ಕೊರಂತಂದು ಅಲ್ಲಿಗೆ ಕ್ಲೋಸ್ ಮಾಡ್ಕೊಂಡು
ಅವ್ರದವ್ರು ಹೋದರು. ನಾವು ಬಂದೆವು ಮನೆಗೆ ಬಂದು ಜಸ್ಟ್ ಚಾಯ್ ಕುಡ್ಯತ್ತಿದ್ದೆವು. ಮಮ್ಮಿ ನಾನು ಮಾತಾಡ್ಕೊತ ತಟ್ಟಿ ತೆರೆದೇ ಇತ್ತು. ತಟ್ಟಿ ತೆರೆದನ ಬಂದು ಯಾಕೆ ಏನಾಗ್ಯದ ಸರ್ ಬರಬೇಡ ಅಂದಾರಲ್ಲ ಅಂತಂದು ಇಷ್ಟೇ ಅಂದಿದ್ದೆವು. ಮತ್ತೆ ಯಾಕೆ ಹೊಂಟಿದಿ ನಮ್ಮ ತನ ಸರ್ ಬರಬೇಡ ಅಂದಾರಲ್ಲ ಮತ್ತೆ ಯಾಕೆ ಬಂದಿದೆ ಅಂತಂದು ಆ ಬೊಮ್ಮಣಿಕೆ ಚಾಕು ತೆಗೆದನಾದ್ರೆ ನನಗೆ ಇಲ್ಲಿ ಹೊಡೆದನ. ಮಮ್ಮಿ ಅಂದಳು ಆಕಿಗೆ ಯಾಕೆ ಹೊಡ್ಯತ್ತಿದಿ ಅಂತಂದು ಮಮ್ಮಿ ಆಡ ಬರ್ತಿ ಕಣ. ಆಕಿಗೆ ಇಲ್ಲಿ ಹೊಡೆದನು. ಒಂದು ಮಾತೇ ಆಡಿಲ್ಲ, ಕುಯ್ ಭೀ ಅಂದಿಲ್ಲ, ಏನು ಭೀ ಅಂದಿಲ್ಲ. ಆಕಿ ಕೈ ಹೊಡೆದ್ರೆ ನಾ ಏನು ಮಾಡ್ದೆ, ಆಕಿಗೆ ಯಾಕೆ ಹೊಡ್ಯತ್ತಿದೆ ಅಂತಂದು ಪದ್ದಂತ ಒದ್ದಿ ನೋವು ಕೊಡ್ತಿ ಕಣ. ಆಕಿ ಎದ್ದಳು ಹೇಳ್ತಿ ಕಣ. ಬಗ್ಗಸೇನ ಆದ್ರೆ ಆಕಿಗೆ ಏನು ಮಾಡ್ಯಾನ, ಚಾಕು ತೊಗೊಂಡು ಸೀದನ್ ಬೆನ್ನೆಗೆ ಹಾಕ್ಯಾನ. ಇವ ಹೊಡ್ಡೆತನ ಬಾ ಅಂತಂದು ನಾ ಏನು ಮಾಡಿದೆ, ತಟ್ಟಿ ತೆರೆದು ಮಂದಿ ಕರ್ಯಕ ನಾವು ಹೊರಗೆ ಬಂದಿದೆ. ನನಗೆ ನುಗ್ಗೇಕೇನಾದ್ರೂ ಪಾರಾಗೋಗ್ಯಾನ. ಚಾಕುಲಿಂದ ಹೊಡೆದನ್ರಿ ಇಬ್ಬರಿಗೆ ಮನೆಗೆ ಹೋಗಿ. ಹಾಂ ಅರೆ ನನಗೆ ನ್ಯಾಯ ಬೇಕು. ನಮ್ಮ ಮಮ್ಮಿಗೆ ಏನರ ಆದ್ರೆ ಅವನಿಗೆ ನಾ ಇಕ್ಕತ್. ಹಾಂ ಎಲ್ಲಿ ನಿಜಲ್ ಹಿಡ್ಕೊತಾರೆ ಆಕಿನ. ಈಗ ಗೊತ್ತಿಲ್ಲ 10 ವರ್ಷ ಬಾದ ಯಾಕೆ ಸಿಗಲ್ಲ ಯಾಕೆ, ಬಟ್ ನಾ ಬಿಡಲ್ಲ ಅವನು. ಓಡಿ ಹೋಗ್ಯಾನ. ಹಾಂ ಸತೀಶ್ ರೆಡ್ಡಿ, ಶೋಭಾ, ಉಷಾ. ಹಿಂಗೆ ಪರಿಚಯ ಆಗ್ಬೇಕ್ರಿ ಸರ್. ಹೋಯ್ತಾ ಬರ್ತೇವೆ ಉಳ್ದನ. ಹಾಂ ನಮ್ಮ ಮಮ್ಮಿಯರಿಗೆ ಭೀ ದುನಿಯದ ಹೆಲ್ಪ್ ಮಾಡ್ಯಾನ. ಇಲ್ಲಂತಿಲ್ಲ ದಾಖನಿಗೆ ಹೋಯ್ದಂತಂದಾನ, ಎಲ್ಲ ಮಾಡ್ಯಾನ. ಈಗ ಸಾಡು ದಿವಸ ಈಗ ಗಂಡನ ಸ್ನಾನ ಕೊಟ್ಟಿನ ಮೇಲೆ ಈಗ ಸಾಡು ದಿವಸ ಬಿಟ್ಟು ಕೊಡ್ತೆ ಅಂತಂದ್ರೆ ಮನುಷ್ಯ ಯಾರಿಗೆ ಭೀ ಸಿಟ್ಟು ಬರ್ತದಲ್ಲ. ಆ ಹಿಸಾಬ್ಲಿಂದ ಮನೆತನ ಹೋದೆವು ಮಾಡಿದೆವು, ಎಲ್ಲ ಮಾಡಿದೆವು. ಹಣಲ್ಲಿ ಹೋದ್ರೆ ಸೀದಾ ಕೇಸಿಗೆ ಹೋದ್ರೆ ಈ ಟ್ರಂಪ ಮಾಡ್ಯಾನ. ಹೊಟ್ಟೆ ಕುಣ್ವಟ್ಟು ಇಟ್ಕೊಂಡು ಬಂದೆ ಹೊಡೆದನೋ ಅಂತ ಹೇಳಿಕೆ ಮಾತೆ ಹೊಡೆದನೋ, ಅದು ದೇವ್ರಿಗೆ ಕೂನ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಡ್ರಗ್ಸ್ ಬೇಡ ಬ್ರೋ ಎಂಬ ವಿನೂತನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಯುವಜನರಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ನಶಾಮುಕ್ತ ಸಮಾಜ ನಿರ್ಮಾಣವೇ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಜಿಲ್ಲಾದ್ಯಂತ ಯುವಕರು, ಯುವತಿಯರು ಹಾಗೂ ಸಾರ್ವಜನಿಕರಿಗೆ ಮಾದಕ ವ್ಯಸನದಿಂದ ವ್ಯಕ್ತಿ, ಕುಟುಂಬ, ಸಮಾಜ ಮತ್ತು ರಾಷ್ಟ್ರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಮಾದಕ ವಸ್ತುಗಳ ವಿರುದ್ಧ ಬೀದರ್ ಜಿಲ್ಲಾ ಪೊಲೀಸರು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದ್ದು 2023ರಿಂದ 2026ರವರೆಗೆ ಒಟ್ಟು 145 ಪ್ರಕರಣಗಳನ್ನು ದಾಖಲಿಸಿ 202 ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಅವಧಿಯಲ್ಲಿ 3524.647 ಕೆಜಿ ಗಾಂಜಾ, 66,655 ಮಾದಕ ಗುಳಿಗೆಗಳು, 1991 ಸಿರಪ್ ಬಾಟಲಿಗಳು, 366 ಗ್ರಾಂ ಕೊಕೇನ್, 5 MDMA ಗುಳಿಗೆಗಳು, 499 ಗ್ರಾಂ ಮೆಂಥಾಫೆಟಮೈನ್ ಹಾಗೂ 6.75 ಗ್ರಾಂ MDMA ಸೇರಿದಂತೆ ಒಟ್ಟು 28,92,45,989 ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಬೀದರ್ ಜಿಲ್ಲೆಯನ್ನು ಸಂಪೂರ್ಣ ನಶಾಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಸಂಕಲ್ಪ ನಮ್ಮದು. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಲ್ಲ, ಸಮಾಜದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಆಗಿದೆ. ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಬೇಕು. ಯಾವುದೇ ಅನುಮಾನಾಸ್ಪದ ಮಾದಕ ವಸ್ತುಗಳ ಮಾರಾಟ ಅಥವಾ ಸಾಗಾಣಿಕೆ ಬಗ್ಗೆ ಮಾಹಿತಿ ದೊರೆತರೆ ತಕ್ಷಣ ಪೊಲೀಸರಿಗೆ ತಿಳಿಸಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಡ್ರಗ್ಸ್ ಬೇಡ ಬ್ರೋ ಎಂಬ ಘೋಷಣೆಯೊಂದಿಗೆ ಯುವ ಸಮುದಾಯವನ್ನು ಮಾದಕ ವ್ಯಸನದಿಂದ ದೂರವಿಡುವ ಉದ್ದೇಶದಿಂದ ಜಿಲ್ಲಾದ್ಯಂತ ವ್ಯಾಪಕ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಶಾಲೆ, ಕಾಲೇಜುಗಳು, ಸಾರ್ವಜನಿಕ ಸ್ಥಳಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ನೋ ಟು ಡ್ರಗ್ಸ್ ಬೇಡ ಬ್ರೋ ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 2023ರಿಂದ 2026 ತನಕ ನಾವು ಮಾಡಿದ್ದ NDPS ಪ್ರಕರಣಗಳು, ನಾವು ಮಾಡಿದ್ದ ರೈಡ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ನಾನು ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕಂತಿದ್ದೇನೆ. 2023ರಲ್ಲಿ ಒಟ್ಟಿನಲ್ಲಿ 1,405 ಕಿಲೋ ಗಾಂಜಾ ಸೀಸ್ ಮಾಡಿದ್ದೇವೆ. ಅದೇ ರೀತಿ MDM ಪ್ಲಸ್ ಟ್ಯಾಬ್ಲೆಟ್ಸ್ ಮತ್ತು ಬರುವಂತಹ ಟ್ಯಾಬ್ಲೆಟ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಡ್ರಗ್ಸ್ ಸೀಸ್ಡ್ ವರ್ತ್ ಈಸ್ 11,21,000 11,21,000 ಇತ್ತು. ಅದೇ ರೀತಿ 2024 ಒಟ್ಟು 24 ಪ್ರಕರಣಗಳಲ್ಲಿ 734 ಕಿಲೋ ಗಾಂಜಾನ ನಾವು ಸೀಸ್ ಮಾಡಿದ್ದೇವೆ. ಅದೇ ರೀತಿ MDMA ಹಾಗೂ ಟ್ಯಾಬ್ಲೆಟ್ಸ್
ಕೊಕೈನ್ ಕೂಡ ಆ ವರ್ಷ ಸೀಸ್ ಮಾಡಿದ್ದೇವೆ. ವರ್ತ್ 5,33,75,000. ಅದೇ ರೀತಿ 2025ರಲ್ಲಿ 34 ಪ್ರಕರಣಗಳನ್ನು ನಾವು ದಾಖಲಿಸಿಕೊಂಡು 55 ಆರೋಪಿಗಳನ್ನು ಹಿಡಿದು 1,122 ಕಿಲೋ ಗಾಂಜಾನ ಸೀಸ್ ಮಾಡಿದ್ದೇವೆ. ಅದೇ ರೀತಿ ಟ್ಯಾಬ್ಲೆಟ್ ಸಿರಪ್ಗಳು ಕೂಡ ಆ ವರ್ಷ ವರ್ತ್ 11,16,96,000 ಡ್ರಗ್ಸನ್ನು ನಾವು ಸೀಸ್ ಮಾಡಿ ಅದೇ ವರ್ಷ ಕಾನೂನಾತ್ಮಕವಾದನ್ನು ಡಿಸ್ಟ್ರಾಯ್ ಕೂಡ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ 2026ರಲ್ಲಿ ಒಟ್ಟು 55 ಪ್ರಕರಣಗಳನ್ನು ದಾಖಲಿಸಿಕೊಂಡು 1,245 ಕಿಲೋ ಗಾಂಜಾನ ನಾವು ಸೀಸ್ ಮಾಡಿದ್ದೇವೆ. ಅದೇ ರೀತಿ MDMA 6 ಗ್ರಾಮ್ಸ್ ಟ್ಯಾಬ್ಲೆಟ್ಸ್ ಕೂಡ ಸೀಸ್ ಮಾಡಲಾಗಿದೆ. 1,20,00,000 ವರ್ತ್ ನಾರ್ಕೋಟಿಕ್ಸ್ ಅನ್ನ ಈ ವರ್ಷ ನಾವು ವಶಕ್ಕೆ ಪಡೆದು 37 ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಅಲ್ಲದೆ ಸುಮಾರು 4 ಅಕ್ಯೂಸ್ಡ್ಗಳನ್ನು ಕೂಡ ನಾವು ಜಿಲ್ಲೆಯಿಂದ ಗಡೀಪಾರ ಮಾಡಿದ್ದೇವೆ. ಇದೆಲ್ಲ ಕೂಡ ನಾವು ಮಾಡುವ ಉದ್ದೇಶ ಬೀದರ್ ಜಿಲ್ಲೆಯನ್ನ ಹಾಗೂ ಕರ್ನಾಟಕ ರಾಜ್ಯವನ್ನ ನಶೆ ಮುಕ್ತ ಮಾಡಲು ನಮ್ಮ ಗೃಹ ಮಂತ್ರಿಗಳು DG ಸಾಹೇಬರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇದೆಲ್ಲ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಪಬ್ಲಿಕ್ ಕೂಡ ನಾವು ಮನವಿ, ಯಾವುದೇ ರೀತಿಯ ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ರೆ ನಮಗೆ ದಯವಿಟ್ಟು ಹಂಚಿಕೊಳ್ಳಿ, ನಮ್ಮ ಜೊತೆ ಕೈ ಜೋಡಿಸಿ ಬೀದರ್ ಜಿಲ್ಲೆಯನ್ನು ನಶೆ ಮುಕ್ತ ಮಾಡಲು ನಮಗೆ ಕೋಆಪರೇಟ್ ಮಾಡಿ ಅಂತ ನಾವು ಮಾಧ್ಯಮ ಮುಖಾಂತರ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆ ವಿವಾದ ಕುರಿತು ಮುಂದಿನ ಕಾನೂನು ಹಾಗೂ ರಾಜಕೀಯ ಹೋರಾಟದ ರೂಪರೇಷೆಗಳನ್ನು ರೂಪಿಸಲು ಕರ್ನಾಟಕ ಸರ್ಕಾರ ಶೀಘ್ರದಲ್ಲೇ ಸಮರ್ಪಕ ಸಭೆ ಕರೆಯಲು ನಿರ್ಧರಿಸಿದೆ. ಈ ನಡುವೆ ಕಾವೇರಿ ಜಲ ನಿಯಂತ್ರಣ ಸಮಿತಿ CWRC ಕರ್ನಾಟಕವು 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕೆಂದು ನೀಡಿರುವ ನಿರ್ದೇಶನವನ್ನು ಖಂಡಿಸಿ ಇಂದು ರಾಜ್ಯದ ವಿವಿಧ ಭಾಗಗಳಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ನಡೆದವು. ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣಗಳಲ್ಲಿ ರೈತರು ತಮ್ಮ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ. ಹೋರಾಟಗಾರ ನಂಜುಂಡಗೌಡ ಅವರ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಲ್ಲಿ ರೈತರು ಕಳೆದ ರಾತ್ರಿ ಮೊಂಬತ್ತಿ ಮೆರವಣಿಗೆ ನಡೆಸಿ ರಾಜ್ಯದಲ್ಲಿ ನೀರಿನ ಕೊರತೆ ಇರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. CWRC ಆದೇಶವನ್ನು ಜಾರಿಗೊಳಿಸಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿಯೂ ವಿವಿಧ ಕನ್ನಡ ಪರ ಸಂಘಟನೆಗಳು ಕಾವೇರಿ ಜಲ ನಿಯಂತ್ರಣ ಸಮಿತಿಯ ಆದೇಶವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದವು. ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ನೀಡಿರುವ ನಿರ್ದೇಶನವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಬೆಂಗಳೂರು ಸೇರಿದಂತೆ ವಿವಿಧೆಡೆ ಪ್ರತಿಭಟನೆ ನಡೆಸಿದ ಎಲ್ಲಾ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಗೊತ್ತಿದ್ರು ಕೂಡ ಆ ವಸ್ತು ಸ್ಥಿತಿಯನ್ನು ಅರಿದರೆ ಇವತ್ತು ನಿನ್ನೆ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ಪ್ರಾಧಿಕಾರ ಕರ್ನಾಟಕಕ್ಕೆ ಇವತ್ತಿನಿಂದ 15 ದಿವಸಗಳ ಕಾಲ 3,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತಕ್ಕಂಥ ಆದೇಶ ಮಾಡಿರುವುದು. ಈ ಆದೇಶ ಬಹಳ ಅವೈಜ್ಞಾನಿಕವಾದಂತಹ ಆದೇಶ. ಆ ಕಾರಣದಿಂದ ನಾವು ಏನು ಆದೇಶವನ್ನು ಪ್ರಶ್ನಿಸಬೇಕಾಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೆ ನೀರನ್ನ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತಾಗಲೇ ನೋಡಿದ್ದೀವಿ, ಈಗಾಗಲೇ 3 ವರ್ಷದಲ್ಲಿ ಬರಗಾಲ ಬಂತು, 3 ವರ್ಷದ ನಂತರ ಈಗ ಮತ್ತೆ ಬರಗಾಲ ಬಂತು. ರೈತರು ಯಾವ ಜೀವನ ಸಾಗಿಸೋದು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕೆ ಏನಿವತ್ತು ನೀರನ್ನ ಅಟ್ಲೀಸ್ಟ್ ಸರ್ಕಾರ
ಕರ್ನಾಟಕ ತಮಿಳುನಾಡಿಗೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಕುರಿತು ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ನೀಡಿರುವ ನಿರ್ದೇಶನವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಬೇಕೆಂಬುದರ ಬಗ್ಗೆ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಹಾಗೂ ಕುಡಿಯುವ ನೀರಿನ ಅಗತ್ಯವನ್ನು ಉಲ್ಲೇಖಿಸಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿದ ಬಳಿಕ ಈ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ಅವರು ಹೇಳಿದರು. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ 15 ದಿನಗಳಲ್ಲಿ ಸುಮಾರು 4 ಟಿಎಂಸಿ 1000 ಮಿಲಿಯನ್ ಘನ ಅಡಿ ನೀರನ್ನು ಬಿಡುಗಡೆ ಮಾಡುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ ನೀಡಿದೆ. ಆದರೆ ಕರ್ನಾಟಕ ಈಗಾಗಲೇ ನೀರಿನ ಕೊರತೆಯನ್ನು ಎದುರಿಸುತ್ತಿದೆ ಎಂದು ಹೇಳಿದರು. ನಾವು ಕಾವೇರಿ ಜಲ ನಿರ್ವಹಣೆ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಮುಂದೆ ಮೇಲ್ಮನವಿ ಸಲ್ಲಿಸಬಹುದು. ಅದರ ಬಗ್ಗೆ ಪ್ರಾಧಿಕಾರವೇ ತೀರ್ಮಾನ ಕೈಗೊಳ್ಳಬೇಕು. ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಮೇಲ್ಮನವಿ ಸಲ್ಲಿಸಬೇಕು ಬೇಡವೇ ಎಂಬುದನ್ನು ನಿರ್ಧರಿಸುತ್ತೇವೆ ಎಂದು ಹೇಳಿದರು. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು. ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 TMC ಅಲ್ಲ, ಲೆಕ್ಕ ಅಂದಾಜು 3 TMC ಇದ್ರೆ 3.5 TMC ಇಟ್ಟು 15 ದಿನ. 3,500 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 11,500 ಚಿಲ್ಲರೆ 11,500 ಅನ್ಕೊಳ್ಳಿ. ಸ್ವಲ್ಪ 4-5 ದಿವಸ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಒಂದು ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ ಆಗುತ್ತೆ. 13:45. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕೆ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.